ದೇವಸ್ಥಾನ, ಹೋಮ ಹವನದ ಮೇಲೆ ಪೂಜೆ ಪುನಸ್ಕಾರ ಎಲ್ಲವನ್ನ ಮಾಡಿಸ್ತಾ ಇದ್ರು ಕೂಡ ದರ್ಶನ್ ಬುದ್ಧಿ ಕಲ್ತಂತೆ ಕಾಣ್ತಾ ಇಲ್ಲ. ಜೈಲಿನಲ್ಲಿರುವ ಗೆಳತಿ ದರ್ಶನ್ ಪವಿತ್ರ ಗೌಡ ಜೈಲಿನಲ್ಲೇ ಮೀಟ್ ಆಗಿದ್ದಾರಂತೆ. ಎಲ್ಲಿ ಮೀಟ್ ಆದ್ರು, ಯಾರ ಸಹಾಯದಿಂದ ಮೀಟ್ ಆದ್ರು, ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಜೈಲಲ್ಲಿರುವ ಜೋಡಿ ಹಕ್ಕಿಯ ಸೀಕ್ರೆಟ್ ಭೇಟೆ, ಆಸ್ಪತ್ರೆಯೇ ಮೀಟಿಂಗ್ ಸ್ಪಾಟ್, ಸಿಬ್ಬಂದಿಯೇ ಸಾರ್. ಪಾಪದ ಕೃತ್ಯ ಮಾಡಿ ಜೈಲು ಸೇರಿರುವ ಪೊರ್ಕಿ ಬಾಸ್ ದರ್ಶನ್ ಇನ್ನೂ ಬುದ್ಧಿ ಕಲಿತಿಲ್ವಾ? ಪಾಪದ ಕೃತ್ಯಕ್ಕೆ ಸಂಚು ರೂಪಿಸಿದ ಡೇಂಜರ್ ಲೇಡಿ ಪವಿತ್ರಾನು ಇನ್ನೂ ಬುದ್ಧಿ ಕಲಿತಿಲ್ವಾ? ಹೌದು, ನಾವ್ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂದ್ರೆ, ಗೆಳತಿಯ ಮಾತು ಕೇಳಿ ಕೋಟ್ಯಾಂತರ ಅಭಿಮಾನಿಗಳ ಢೀಬಾಸ್ ಎನಿಸಿಕೊಂಡ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈ ನಡುವೆ ಜೈಲಿನಲ್ಲೂ ಇವರಿಬ್ರು ಭೇಟಿಯಾಗಿದ್ದಾರೆ ಎಂಬ ಸ್ಫೋಟಕ ಸತ್ಯ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದೆ. ಎಸ್, ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿದ್ರಿಂದ ಪವಿತ್ರ ಗೌಡ ಆತಂಕಗೊಂಡಿದ್ದಾಳಂತೆ. ಹೀಗಾಗಿ ಬೇರೆ ಬ್ಯಾರಕ್ನಲ್ಲಿರುವ ದರ್ಶನ್ನ ಭೇಟಿಯಾಗಬೇಕು ಅಂತ ಪತ್ರ ಬರೆದಿದ್ಲು. ಅದರಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಜೈಲಿನ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಈಗಾಗಲೇ ದರ್ಶನ್ ನನಗೆ ಜೈಲೂಟ ಸೇರ್ತಿಲ್ಲ, ಆರೋಗ್ಯವೂ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಕೂಡ ಆರೋಗ್ಯದ ನೆಪ ಹೇಳ್ತಿದ್ದಾಳೆ. ಹೀಗಾಗಿ ಆಸ್ಪತ್ರೆ ನೆಪ ಹೇಳಿ ಇಬ್ಬರು ಭೇಟಿಯಾಗಿದ್ದಾರೆ ಅಂತ ಮಾಹಿತಿ ಇದೆ. ಅಪವಿತ್ರ ಭೇಟಿ. ಆಸ್ಪತ್ರೆಗೆ ಅಂತ ಬಂದ್ರೆ ಅಲ್ಲಿ ಭೇಟಿ ಮಾಡೋದು ಸುಲಭ. ಆಸ್ಪತ್ರೆಯ ಬಳಿ ಯಾವುದೇ ಸಿಸಿಟಿವಿ ಇರೋದಿಲ್ಲ. ಇದ್ದರೂ ಕೂಡ ಆಸ್ಪತ್ರೆಗೆ ಬಂದಿತ್ತು ಅಂತ ಹೇಳಬಹುದು. ಪ್ರಕರಣ ಸಂಬಂಧ ದರ್ಶನ್ ಪವಿತ್ರ ನಡುವೆ ಚರ್ಚೆ. ಕೇಸ್ನಲ್ಲಿ ಏನೇನಾಗ್ತಿದೆ ಅಂತ ಇಬ್ಬರ ಮಾತುಕತೆ. ಇನ್ನು ದರ್ಶನ್ ಜೈಲು ಸೇರಿದಾಗಿನಿಂದ ಜೈಲು ಸಿಬ್ಬಂದಿ ಮೇಲೆ ಕೆಲ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಪವಿತ್ರ ದರ್ಶನ್ ಭೇಟಿಯಲ್ಲೂ ಡೀಲ್ ಮಾಡಿಕೊಂಡ್ರ ಜೈಲು ಅಧಿಕಾರಿಗಳು ಎಂಬ ಹಲವು ಅನುಮಾನ ಹುಟ್ಟಿಕೊಂಡಿದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪಾಪದ ಕೃತ್ಯ ಮಾಡಿ ಕಂಬಿ ಸೇರಿದ್ರು ದರ್ಶನ್ನ ದಿಮಾಕ್ ಮಾತ್ರ ಕಮ್ಮಿ ಆಗಿಲ್ವಾ ಅನ್ನೋ ಅನುಮಾನ. ಪ್ರಭಾವಿಗಳ ಪ್ರಭಾವ ಜೈಲಲ್ಲಿ ಇವರದೇ ಹಂಗಾಮ ಅನ್ನೋ ಹಾಗೆ ಆಗೋಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಕಂಬಿ ಹಿಂದೆ ಇದ್ರು ರೌಡಿಸಂ, ಏಕವಚನದಲ್ಲೇ ಮಾತು, ಇದೇ ಧಿಮಾಕು. ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದ ದರ್ಶನ್ ಸಮಾಜಕ್ಕೆ ಮಾದರಿಯಾಗಬೇಕಿತ್ತು. ಆದರೆ ಮಾಡಿದ ಪಾಪದ ಕೃತ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾರೆ. ಇಷ್ಟಾದ್ರೂ ಬುದ್ಧಿ ಕಲಿತ್ರ ಅಂದ್ರೆ ಚಾನ್ಸೇ ಇಲ್ಲ. ಅಲ್ಲೂ ಗತ್ತು, ದಿಮಾಕಿಗೇನು ಕಮ್ಮಿ ಇಲ್ಲ.
ಜೈಲಲ್ಲಿ ಪೊರ್ಕಿ ಬಾಸ್ ಹಂಗಾಮಕ್ಕೆ ಜೈಲಾಧಿಕಾರಿಗಳೇ ತಂಡ ಹೊಡೆದಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಹೊರಗಿನಿಂದ ಒತ್ತಡ ಹೇರ್ತಿದ್ದು, ದರ್ಶನ್ ಮೇಲೆ ಹೆಚ್ಚು ಒತ್ತಡ ಹಾಕುವುದು ಬೇಡ, ಅವರನ್ನ ಸ್ವಲ್ಪ ಸಾಫ್ಟ್ ಆಗಿ ನೋಡಿಕೊಳ್ಳಿ ಎಂದು ಪ್ರಭಾವಿಗಳು ಹೇಳ್ತಿದ್ದಾರಂತೆ. ಹೀಗಾಗಿ ದರ್ಶನ್ ಹೇಳಿದಂತೆ ಕೇಳಬೇಕಾದ ಸ್ಥಿತಿಯಲ್ಲಿ ಸಿಬ್ಬಂದಿ ಇದ್ದಾರಂತೆ. ದರ್ಶನ್ ಸಿಬ್ಬಂದಿಗೆ ಏಕವಚನವನ್ನೇ ಪ್ರಯೋಗ ಮಾಡುತ್ತಿದ್ದಾರಂತೆ. ಒಂದೆಡೆ ಜೈಲಿನಲ್ಲೂ ರೌಡಿಗಳ ಸಹವಾಸ ಮಾಡಿದ್ದಾರೆ. ವಿಲ್ಸನ್ ಗಾರ್ಡನ್ನ ನಾಗನ ಜೊತೆ ಅತಿಯಾದ ಆತ್ಮೀಯತೆ ಇದೆ. ಇನ್ನೊಂದೆಡೆ ಹೊರಗಿನಿಂದಲೂ ಒತ್ತಡ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ದಿಟ್ಟ ನಿರ್ಧಾರ ಮಾಡಿದ್ದಾರೆ. ತನಿಖೆಯಲ್ಲಿ ರಾಜಿಯಾಗದೆ ಕಠಿಣ ತನಿಖೆ ನಡೆಸುತ್ತಿದ್ದಾರೆ. ಆದರೆ ಜೈಲಿನಲ್ಲಿ ದರ್ಶನ್ ಹಂಗಾಮ ಜೋರಾಗಿದೆ. ಒಟ್ನಲ್ಲಿ ಜೈಲು ಅಧಿಕಾರಿಗಳಿಗೆ ದರ್ಶನ್ ಏನಾದರೂ ಕಾಣಿಕೆ ಕೊಟ್ರ, ಹೀಗಾಗಿ ಜೈಲಿನಲ್ಲಿ ಅಧಿಕಾರಿಗಳು ಕೂಲ್ ಆದ್ರೆ ಎಂಬ ಪ್ರಶ್ನೆ ಎದುರಾಗಿದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿರುವ ದರ್ಶನ್ ನಂಬಿ ಕೂತಿದ್ದ ನಿರ್ಮಾಪಕರು ಇದೀಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಯಾಕೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ನಂಬಿ ಕೆಟ್ಟ ಸಾಲು ಸಾಲು ನಿರ್ಮಾಪಕರು. ಕೋಟಿ ಕೋಟಿ ಹಣ ಹೂಡಿಕೆ, ಅತಂತ್ರ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಸರಿಸುಮಾರು 50 ದಿನ ಕಳೆಯಿತು. ಒಂದ್ ಕಡೆ ಚಾಲೆಂಜಿಂಗ್ ಸ್ಟಾರ್ ನಂಬಿ ಹಣ ಹೂಡಿದ್ದ ನಿರ್ಮಾಪಕರ ಸ್ಥಿತಿ ಅತಂತ್ರವಾಗಿದೆ. ಹೌದು, 10ಕ್ಕೂ ಹೆಚ್ಚು ಸಿನಿಮಾಗೆ ಸೈನ್ ಮಾಡಿದ ದರ್ಶನ್ಗೆ ಮುಂದಿನ 5 ವರ್ಷದ ತನಕ ಸಿನಿಮಾ ಮಾಡಲು ಬಂಡವಾಳ ಹೂಡಿದ್ರು. ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರದೆ ಹೋಗಿದ್ರೆ ಇಷ್ಟರೊಳಗೆ ಡೆವಿಲ್ ಸಿನಿಮಾ ಬರಬೇಕಿತ್ತು. ಆದರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಕಾಟೇರನಿಗೆ ಸಿನಿ ಜರ್ನಿ ಅತಂತ್ರವಾಗಿದೆ. 10ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಹಿ ಮಾಡಿದ್ದ ದರ್ಶನ್ಗೆ ಹಲವಾರು ಸಿನಿಮಾಗಳನ್ನ ಮಾಡಲು ಹಲವಾರು ನಿರ್ಮಾಪಕರ ಬಳಿ ಅಡ್ವಾನ್ಸ್ ಅನ್ನ ಪಡೆದಿದ್ರಂತೆ. ಡೆವಿಲ್ ನಿರ್ಮಾಪಕ ಪ್ರಕಾಶ್, ಕೆವಿಎನ್ ಪ್ರೊಡಕ್ಷನ್, ರಾಘವೇಂದ್ರ ಹೆಗಡೆ ಮಾತ್ರವಲ್ಲದೆ ಕೋಟಿಗೊಬ್ಬ 3 ಮಾತ್ರವಲ್ಲದೆ 2 ಸಿನಿಮಾಗೆ ಕನ್ನಡದ ಸೂರಪ್ಪ ಬಾಬು ಅಡ್ವಾನ್ಸ್ ಕೊಟ್ಟಿದ್ರಂತೆ. ತಮಿಳಿನ ಖ್ಯಾತ ನಿರ್ಮಾಪಕ ರಮೇಶ್ ಪಿ ಪಿಳ್ಳೈ ಜೊತೆ ಒಂದು ಸಿನಿಮಾ ಮಾಡಲು ಕಳೆದ ವರ್ಷದ ಹಿಂದೆಯೇ 1 ಕೋಟಿ ಅಡ್ವಾನ್ಸ್ ಪಡೆದಿದ್ರಂತೆ. ಇವರಿಷ್ಟೇ ಅಲ್ಲದೆ ತೆಲುಗಿನ ಪ್ರಸಾದ್ ಸ್ಥಿತಿ ಅತಂತ್ರವಾಗಿದೆ. ಇವರಿಷ್ಟೇ ಅಲ್ಲದೆ ದರ್ಶನ್ ಜೊತೆ ಸಿನಿಮಾ ಮಾಡುವ ನಂಬಿಕೆ ಮೇಲೆ ಹಲವು ನಿರ್ಮಾಪಕರು ಕೋಟಿ ಕೋಟಿ ಅಡ್ವಾನ್ಸ್ ಹಣ ಕೊಟ್ಟು ಈಗ ಕಣ್ಕಣ್ ಬಿಡುವ ಸ್ಥಿತಿ ಬಂದಿದೆ. ಸದ್ಯ ದರ್ಶನ್ ಜೈಲು ಪಾಲಾದ ಹಿನ್ನೆಲೆಯಲ್ಲಿ ಆತಂಕದಲ್ಲಿ 3 ನಿರ್ಮಾಪಕರು ದರ್ಶನ್ ಯಾವಾಗ ಜೈಲಿಂದ ಬರ್ತಾರೆ, ಯಾವಾಗ ಶೂಟಿಂಗ್ ಶುರು ಮಾಡ್ತಾರೆ ಅನ್ನೋ ಆತಂಕದಲ್ಲಿದ್ದಾರಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ.